ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದಾಂಗ ವೇದಾಂತ ವಿದ್ಯಾಸ್ಥಾನ ಬೇಯಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 22/4/2026 ಬುಧವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಮೇಷರಾಶಿಯವರೇ, ಈ ದಿನ ಗ್ರಹಗತಿಗಳು ನಿಮಗೆ ಚುರುಕು ಮತ್ತು ಚಟುವಟಿಕೆಯ ದಿನವನ್ನು ಸೂಚಿಸ್ತಾ ಇದ್ದಾವೆ. ನೀವು ಕೈಗೊಂಡ ಕೆಲಸಗಳಲ್ಲಿ ವೇಗವಾಗಿ ಮುನ್ನಡೆನ ಕಾಣಬಹುದು. ಆದರೆ ಅವಸರದ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗಿರ್ತದೆ. ಹೊಸ ಅವಕಾಶಗಳು ಬರಬಹುದು. ಆದರೆ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಜಾಗ್ರತೆಯಿಂದ ಇರಬೇಕು. ಹಣದ ಹರಿವು ಸಾಮಾನ್ಯವಾಗಿರುತ್ತದೆ. ಆಕಸ್ಮಿಕ ಖರ್ಚುಗಳು ಬರಬಹುದು. ಹೂಡಿಕೆ ಮಾಡುವ ಮುನ್ನ ಚೆನ್ನಾಗಿ ಯೋಚಿಸಬೇಕಾಗಿ ವಿನಂತಿ. ಕುಟುಂಬದಲ್ಲಿ ಸಂತೋಷ ಇರುತ್ತದೆ. ಆದರೆ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕಾಗ್ತದೆ. ಮಾತಿನಲ್ಲಿ ಮೃದುವಾಗಿದ್ದರೆ ಸಂಬಂಧಗಳು ಇನ್ನಷ್ಟು ಸುಧಾರಿಸುತ್ತವೆ. ನಿಮ್ಮ ಶಕ್ತಿ ಉತ್ತಮವಾಗಿರ್ತದೆ. ಆದರೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಜಾಗ್ರತೆ ಇರಲಿ. ಹನುಮಂತನ ಮಂತ್ರವನ್ನು ಪಠನ ಮಾಡುವಂಥದ್ದು ನಿಮ್ಮ ಧೈರ್ಯವನ್ನು, ಶಕ್ತಿಯನ್ನು ಹೆಚ್ಚಿಸ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿರಿಸಿಕೊಳ್ಳಿ. ಧನ್ಯವಾದಗಳು. ವೃಷಭ ರಾಶಿಯವರೇ, ಈ ದಿನ ನಿಮ್ಮ ಗ್ರಹಗತಿಗಳು ಸ್ಥಿರತೆ ಮತ್ತು ಪ್ರಗತಿಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ನಿಧಾನವಾದರೂ ಖಚಿತವಾಗಿ ಫಲ ದೊರೆಯುತ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆ ಎನ್ನುವಂಥದ್ದು ಸಿಗ್ತದೆ. ಹೊಸ ಜವಾಬ್ದಾರಿಗಳು ಬರಬಹುದು. ವ್ಯವಹಾರದಲ್ಲಿ ಸ್ಥಿರ ಲಾಭದ ಸೂಚನೆ ಇದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಹಣದ ಹರಿವು ಉತ್ತಮವಾಗಿರ್ತದೆ. ಹಳೆಯ ಬಾಕಿ ಹಣ ಸಿಗೋ ಸಾಧ್ಯತೆ ಇರ್ತದೆ. ಆದರೂ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯಗತ್ಯ. ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಇರ್ತದೆ. ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟು ಅನ್ನುವಂಥದ್ದು ಹೆಚ್ಚಾಗ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ನಿಮಗೆ ಸಿಗ್ತದೆ. ಆರೋಗ್ಯ ಸಾಮಾನ್ಯವಾಗಿದ್ದರೂ ಉತ್ತಮವಾಗಿರ್ತದೆ. ಆದರೆ ಸ್ವಲ್ಪ ದಣಿವು ಕಾಣಬಹುದು. ವಿಶ್ರಾಂತಿಯ ಬಗ್ಗೆ ಗಮನ ಹರಿಸಿ. ಈ ದಿನ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆಯನ್ನು ಮಾಡುವಂಥದ್ದು ಶುಭ ಫಲಗಳನ್ನು ತಂದೊಡ್ತದೆ. ಧನ ಸಂಪತ್ತಿನ ಲಾಭಗಳಿಗಾಗಿ ಶ್ರೀ ಸೂಕ್ತವನ್ನು ಪಠನ ಮಾಡುವಂಥದ್ದು ಒಳಿತು. ಧನ್ಯವಾದಗಳು. ಮಿಥುನ ರಾಶಿಯವರೇ, ಈ ದಿನ ಗ್ರಹಗತಿಗಳು ನಿಮಗೆ ಚುರುಕುತನ ಮತ್ತು ಚಿಂತನೆಯ ಸ್ಪಷ್ಟತೆಯನ್ನು ನೀಡುವ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಇದೆ. ಕೆಲಸದ ಸ್ಥಳದಲ್ಲಿ ಹೊಸ ಆಲೋಚನೆಗಳು ಫಲ ನೀಡುತ್ತವೆ. ಸಂವಹನದ ಮೂಲಕ ಯಶಸ್ಸು ಸಿಗುತ್ತದೆ. ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥ ಸಹ ನಿಮಗೆ ದೊರೀತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಹಣದ ಹರಿವು ಉತ್ತಮವಾಗಿರುತ್ತದೆ. ಚಿಕ್ಕ ಪುಟ್ಟ ಲಾಭಗಳು ದೊರೆಯಬಹುದು. ಆದರೂ ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಮಾತಿನ ಮೂಲಕ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸಿಕೊಳ್ಳಬಹುದು. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಚುರುಕಾಗಿರ್ತದೆ. ಧನ್ಯವಾದಗಳು. ನೀವು ವಿಷ್ಣುದೇವರನ್ನು ಆರಾಧಿಸುವುದು ಒಳಿತು. ಶುಭವಾಗಲಿ. ಕಟಕ ರಾಶಿಯವರೇ, ಈ ದಿನ ಗ್ರಹಗತಿಗಳು ನಿಮಗೆ ಭಾವನಾತ್ಮಕತೆ ಮತ್ತು ಆಂತರಿಕ ಚಿಂತನೆಯ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಮನಸ್ಸು ಕೆಲವೊಮ್ಮೆ ಅಶಾಂತವಾಗಬಹುದು. ಆದರೆ ಸಮತೋಲನ ಕಾಪಾಡಿಕೊಂಡರೆ ಈ ದಿನ ನಿಮಗೆ ಪ್ರಸಕ್ತವಾಗಿರ್ತದೆ, ಸುಖಕರವಾಗಿರ್ತದೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಕಾಣಬಹುದು. ತ್ವರಿತ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ.
ಸಹೋದ್ಯೋಗಿಗಳ ಸಹಕಾರವನ್ನು ಪಡೆಯಿರಿ. ಕೆಲಸಗಳು ಸುಗಮವಾಗಿ ಸಾಗ್ತದೆ. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಣದ ವ್ಯವಹಾರಗಳಲ್ಲಿ ಜಾಗೃತೆ ಇರಲಿ. ಹೊಸ ಹೂಡಿಕೆಯನ್ನು ಮಾಡದಲೇ ಇರುವಂಥದ್ದು ಒಳಿತು. ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಣದ ವ್ಯವಹಾರಗಳಲ್ಲಿ ಜಾಗೃತೆ ಇರಲಿ. ಹೊಸ ಹೂಡಿಕೆಗಳನ್ನು ಮುಂದೂಡುವುದು ಒಳಿತು. ಕುಟುಂಬದಲ್ಲಿ ಭಾವನಾತ್ಮಕ ವಿಚಾರಗಳು ಹೆಚ್ಚಾಗಬಹುದು. ಮಾತಿನಲ್ಲಿ ಮೃದುವಾಗಿರಿ. ದಾಂಪತ್ಯದಲ್ಲಿ ಸಹನೆ ಅತಿ ಮುಖ್ಯ. ಮನಸ್ಸಿನಲ್ಲಿ ಒತ್ತಡ ಮತ್ತು ದಣಿವು ಕಾಣಿಸಬಹುದು. ಶಾಂತವಾಗಿರಿ. ಧ್ಯಾನವನ್ನು ಮಾಡಿ, ಶಿವನ ಆರಾಧನೆಯನ್ನು ಮಾಡಿ, ಶಿವನ ಧ್ಯಾನವನ್ನು ಮಾಡಿ. ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಧನ್ಯವಾದಗಳು. ಸಿಂಹರಾಶಿಯವರೇ, ಈ ದಿನದ ಗ್ರಹಗತಿಗಳು ನಿಮಗೆ ಉತ್ಸಾಹ ಮತ್ತು ನಾಯಕತ್ವದ ಗುಣಗಳನ್ನು ಹೆಚ್ಚಿಸುವ ಸೂಚನೆಯನ್ನು ಕೊಡ್ತಿದ್ದಾವೆ. ನೀವು ಕೈಗೊಂಡ ಕಾರ್ಯಗಳಲ್ಲಿ ಆತ್ಮವಿಶ್ವಾಸದಿಂದ ಮುಂದುವರಿದರೆ ಯಶಸ್ಸು ಖಚಿತ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರತಿಭೆ ಮೆರೆದಾಡುತ್ತದೆ. ಹಿರಿಯರಿಂದ ಮೆಚ್ಚುಗೆಯನ್ನು ಪಡೀತದೆ. ಹೊಸ ಅವಕಾಶಗಳು ನಿಮ್ಮನ್ನು ಅರಸಿ ಬರ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಹಣದ ಲಾಭದ ಸೂಚನೆ ಇದೆ. ಇವತ್ತು ಆದಾಯ ಹೆಚ್ಚಾಗಬಹುದು. ಖರ್ಚು ವೆಚ್ಚಗಳನ್ನು ಲೆಕ್ಕದಿಂದ ಮಾಡಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಆದರೆ ನೀವು ನಿಮ್ಮ ಮಾತುಗಳಿಗೆ ಪ್ರಾಧಾನ್ಯತೆಯನ್ನು ನೀಡಿ ಎಲ್ಲರಿಂದ ಗೌರವ ಅನ್ನುವಂಥದ್ದು ದೊರೆಯುತ್ತದೆ. ಆರೋಗ್ಯ ಉತ್ತಮವಾಗಿರ್ತದೆ. ಉತ್ಸಾಹ ಮತ್ತು ಶಕ್ತಿ ಹೆಚ್ಚಾಗಿರ್ತದೆ. ಆದರೆ ಈ ದಿನ ನೀವು ನಿಮ್ಮ ಯಶಸ್ಸಿಗೋಸ್ಕರ ಸೂರ್ಯನ ಆರಾಧನೆಯನ್ನು ಮಾಡುವಂಥದ್ದು, ಸೂರ್ಯನ ಮಂತ್ರವನ್ನು ಪಠನ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಮುಂದೆ ಕನ್ಯಾ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಪರಿಶ್ರಮ ಮತ್ತು ಕ್ರಮಬದ್ಧತೆಯ ದಿನವನ್ನು ಸೂಚಿಸ್ತಾ ಇದೆ. ನೀವು ಯೋಜನೆ ಮಾಡಿಕೊಂಡು ಕೆಲಸವನ್ನು ಮಾಡಿದರೆ ಅದು ಉತ್ತಮ ಫಲವನ್ನು ಕೊಡ್ತದೆ. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ನೀವು ನಿಮ್ಮ ಶ್ರಮದಿಂದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಹಿರಿಯರಿಂದ ಮೆಚ್ಚುಗೆ ಸಿಗೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಹಣದ ಹರಿವು ಸಾಮಾನ್ಯವಾಗಿರ್ತದೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಉಳಿತಾಯ ಮಾಡೋದಕ್ಕೆ ಸಾಧ್ಯತೆ ಆಗ್ತದೆ. ಹೊಸ ಹೂಡಿಕೆಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಯೋಚಿಸಿ ಗಮನದಿಂದ ಮಾಡಿ. ಜಾಗ್ರತೆ ಇರಲಿ. ಕುಟುಂಬದಲ್ಲಿ ಶಾಂತಿ ಇರ್ತದೆ. ಆದರೆ ಸಣ್ಣ ವಿಷಯಗಳನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಳಬೇಡಿ. ಸ್ನೇಹಿತರ ಸಹಕಾರವನ್ನು ಪಡೆಯಿರಿ. ಎಲ್ಲವೂ ಶುಭವಾಗ್ತದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ದಣಿವು ಮತ್ತು ಒತ್ತಡ ಅನ್ನುವಂಥದ್ದು ಕಾಣಿಸ್ತದೆ. ವಿಶ್ರಾಂತಿ ತೆಗೆದುಕೊಳ್ಳಿ. ಆಹಾರದಲ್ಲಿ ಗಮನವಿರಲಿ. ಎಲ್ಲದಕ್ಕೂ ನೀವು ಗಣೇಶನ ಧ್ಯಾನವನ್ನು ಮಾಡುವಂಥದ್ದು, ಗಣೇಶನ ಪಠಣವನ್ನು ಮಾಡುವಂಥದ್ದು ಹೆಚ್ಚು ನಿಮಗೆ ಸಹಕಾರವನ್ನು ನೀಡುತ್ತದೆ. ಅಡೆತಡೆಗಳನ್ನು ನಿವಾರಣೆ ಮಾಡ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಮುಂದೆ ಇಲ್ಲಿಯವರೆಗೆ ನೀವು ಯಾರು ಈ ಒಂದು ದಿನ ಭವಿಷ್ಯವನ್ನು ಕೇಳ್ತಾ ಇದ್ದೀರಿ, ನಿಮಗೆ ಸಂತೋಷವಾಗಿದ್ದರೆ ನಿಮ್ಮ ರಾಶಿಯನ್ನು ಕಾಮೆಂಟ್ ಮಾಡಿ. ನಿಮ್ಮ ಅನುಭವವನ್ನು ಕಾಮೆಂಟ್ ಮಾಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವರಿಗೆ ಇದನ್ನು ಶೇರ್ ಮಾಡುವುದರ ಬಗ್ಗೆ ಗಮನದಲ್ಲಿ ಇಟ್ಕೊಳ್ಳಿ. ಧನ್ಯವಾದಗಳು. ಇನ್ನು ತುಲಾರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸಮತೋಲನ ಮತ್ತು ಶುಭ ಫಲಗಳನ್ನು ನೀಡುವಂಥ ದಿನವನ್ನು ಸೂಚಿಸ್ತಾ ಇದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗ್ತಿದ್ದಾವೆ ಎನ್ನುವಂಥದ್ದನ್ನು ತಿಳಿದುಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಉತ್ತಮ ಪ್ರಗತಿ ಕಾಣಬಹುದು. ಹೊಸ ಅವಕಾಶಗಳು ದೊರೆಯಬಹುದು. ಸಹೋದ್ಯೋಗಿಗಳ ಸಹಕಾರ ಅನ್ನುವಂಥದ್ದು ದೊರೆಯುತ್ತದೆ ಎನ್ನುವಂಥದ್ದನ್ನು ನೀವಿಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಹಣದ ಲಾಭದ ಸೂಚನೆ ಇದೆ. ಆದರೆ ಹಳೆಯ ಬಾಕಿ ಹಣ ನಿಮಗೆ ಸಿಗುವ ಸಾಧ್ಯತೆ ಇರ್ತದೆ. ಅಥವಾ ನಿಮ್ಮದೇನಾದರೂ ಹಳೆಯ
ಸಾಲ ಇದ್ದರೆ ಅದನ್ನು ತೀರಿಸೋದಕ್ಕೆ ಅವಕಾಶಗಳು ದೊರೆಯೋ ಸಾಧ್ಯತೆಗಳಿರ್ತದೆ. ಖರ್ಚುಗಳನ್ನು ನಿಯಂತ್ರಿಸುವುದು ಒಳಿತು. ಹಳೆ ಸಾಲ ತೀರಿಸ್ಬೋದು ಅಂತಂದರೆ ಸಂಪೂರ್ಣವಾಗಿ ತೀರಿಸ್ಬೋದು ಅಂತಲ್ಲ, ಸ್ವಲ್ಪ ಅವಕಾಶಗಳು ಸಿಗ್ತದೆ. ಸಣ್ಣ ಪುಟ್ಟ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ದಾಂಪತ್ಯದಲ್ಲಿ ಒಗ್ಗಟ್ಟು ಹೆಚ್ಚಾಗ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳು ಸಿಗ್ತದೆ. ಆರೋಗ್ಯ ಉತ್ತಮವಾಗಿರ್ತದೆ, ಮನಸ್ಸು ಶಾಂತವಾಗಿರ್ತದೆ. ಆದರೆ ನಿಮ್ಮ ಅಭಿವೃದ್ಧಿಗೋಸ್ಕರ ಈ ದಿನ ಲಕ್ಷ್ಮೀದೇವಿಯನ್ನು ಆರಾಧಿಸುವುದು, ಪ್ರಾರ್ಥಿಸುವುದು ಶುಭ ಫಲವನ್ನು ನೀಡುತ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಇನ್ನು ವೃಶ್ಚಿಕ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಸವಾಲುಗಳ ಜೊತೆಗೆ ಅವಕಾಶಗಳನ್ನು ನೀಡುವ ದಿನವನ್ನು ಸೂಚಿಸ್ತಾ ಇದ್ದಾವೆ. ಸ್ವಲ್ಪ ಜಾಗೃತೆಯಿಂದ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಅಡಚಣೆಗಳು ಕಾಣಬಹುದು. ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಬರದಲೇ ಇರೋ ಹಾಗೆ ಜಾಗೃತೆಯಿಂದ ವಹಿಸಿ. ಆದರೆ ಧೈರ್ಯದಿಂದ ಮುಂದುವರಿದರೆ ನಿಮ್ಮ ಕಾರ್ಯಗಳಲ್ಲಿ ಯಶಸ್ವಿಯಾಗುವ ಅವಕಾಶಗಳು ಹೆಚ್ಚಾಗಿದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸಿ ಹೂಡಿಕೆಗಳನ್ನು ಈ ದಿನ ಮಾಡದಲೇ ಇರುವಂಥದ್ದು ಹೆಚ್ಚು ಶುಭಕರ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು, ಆದರೆ ಅದನ್ನು ಮಾತಿನಿಂದಲೇ ನಯವಾಗಿ ಮೃದುವಾಗಿ ಮಾತನಾಡುತ್ತಾ ಬಗೆಹರಿಸಿಕೊಳ್ಳಬಹುದು. ಮಾನಸಿಕ ಒತ್ತಡ ಮತ್ತು ದಣಿವು ಕಾಣಿಸಬಹುದು, ಆದರೆ ಧ್ಯಾನದಿಂದ ಎಲ್ಲವನ್ನ ಪರಿಹರಿಸಿಕೊಳ್ಳಬಹುದು. ಸುಬ್ರಹ್ಮಣ್ಯ ಸ್ವಾಮಿಯ ಧ್ಯಾನವನ್ನು ಮಾಡೋದರಿಂದ ನಿಮಗೆ ಈ ದಿನ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಧನ್ಯವಾದಗಳು. ಇನ್ನು ಮುಂದೆ ಧನಸ್ಸು ರಾಶಿಯವರೇ, ಇಂದು ಗ್ರಹಸ್ಥಿತಿಗಳು ನಿಮಗೆ ಉತ್ಸಾಹ ಮತ್ತು ವಿಸ್ತಾರವನ್ನು ಹೆಚ್ಚು ಮಾಡಿಕೊಳ್ಳುವಂಥ ದಿನವನ್ನು ಸೂಚಿಸ್ತಾ ಇದ್ದಾವೆ. ಹೊಸ ಹೊಸ ಆಲೋಚನೆಗಳು ಬರ್ತಾ ಇದ್ದಾವೆ. ಹೊಸ ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ತಾ ಇದ್ದಾವೆ. ಕೆಲಸದ ಸ್ಥಳದಲ್ಲಿ ಹೊಸ ಹೊಸ ಅವಕಾಶಗಳು, ಹೊಸ ಹೊಸ ಪರಿಸ್ಥಿತಿಗಳು, ಹಿರಿಯರ ಸಹಕಾರಗಳು ನಿಮ್ಮ ಮುಂದೆ ಹಾಸುಹೊಕ್ಕಾಗಿರ್ತದೆ ಎನ್ನುವಂಥದ್ದನ್ನು ನೋಡ್ತಾ ಇರಿ. ಪ್ರಯಾಣವನ್ನು ಉದ್ದೇಶಿಸ್ಕೊಂಡಿದ್ರೆ ಅಥವಾ ಹೊಸ ಪ್ರಾಜೆಕ್ಟ್ ಆರಂಭ ಮಾಡೋದಾದರೆ, ಹೊಸ ಕಾರ್ಯವನ್ನು ಪ್ರಾರಂಭ ಮಾಡೋದಾದರೆ ಈ ದಿನ ನಿಮಗೆ ಶುಭಯೋಗವನ್ನು ತಂದುಕೊಡ್ತದೆ. ಅಥವಾ ಆ ಹೊಸ ಕಾರ್ಯವನ್ನು ಆರಂಭ ಮಾಡುವಂಥದ್ದು, ಹೊಸ ಪ್ರಾಜೆಕ್ಟನ್ನು ಆರಂಭ ಮಾಡುವಂಥದ್ದು, ಅದೆಲ್ಲದಕ್ಕೂ ಈ ದಿನ ಮುನ್ನುಡಿ ಆಗ್ತದೆ ಎನ್ನುವಂಥದ್ದನ್ನು ನೀವು ತಿಳ್ಕೊಳ್ಳಿ. ಹಣದ ಲಾಭದ ಸೂಚನೆ ಇದೆ. ಹೊಸ ಆದಾಯದ ಮಾರ್ಗಗಳು ದೊರೆಯುತ್ತದೆ. ಹೂಡಿಕೆ ಮಾಡಲು ಇದು ಉತ್ತಮ ದಿನವಾಗಿರ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಹೊಸ ಪರಿಚಯಗಳು ನಿಮಗೆ ಲಾಭವನ್ನು ತಂದುಕೊಡ್ತವೆ. ಆರೋಗ್ಯ ಉತ್ತಮವಾಗಿರ್ತದೆ. ಉತ್ಸಾಹ ಅನ್ನುವಂಥದ್ದು ಹೆಚ್ಚಾಗಿರ್ತದೆ. ಶಕ್ತಿಯೂ ಸಹ ದೇಹದಲ್ಲಿ ಹೆಚ್ಚಾಗಿರ್ತದೆ. ಈ ದಿನ ನೀವು ಗುರುಗ್ರಹದ ಆರಾಧನೆಯನ್ನು ಮಾಡುವಂಥದ್ದು, ಗುರುಗ್ರಹದ ಪ್ರಾರ್ಥನೆಯನ್ನು ಮಾಡುವಂಥದ್ದು, ಗುರುಮಂತ್ರ ಪಠನೆಯನ್ನು ಮಾಡುವಂಥದ್ದು ನಿಮಗೆ ಹೆಚ್ಚು ಶುಭವನ್ನು ತಂದುಕೊಡ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳಿದುಕೊಳ್ಳಬಹುದು. ಮಕರ ರಾಶಿಯವರೇ, ಈ ದಿನ ನಿಮಗೆ ಗ್ರಹಸ್ಥಿತಿಗಳು ಪರಿಶ್ರಮ ಮತ್ತು ಜವಾಬ್ದಾರಿಗಳ ದಿನವನ್ನು ಸೂಚಿಸ್ತಾ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಧಾನವಾಗಿ ದೊರೆಯುತ್ತದೆ. ಕೆಲಸದ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಶಿಸ್ತಿನಿಂದ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಿ. ಹಿರಿಯರಿಂದ ಗುರುತಿಸಲ್ಪಡುವ ಅವಕಾಶ ನಿಮಗೆ ದೊರೆಯುತ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಂಡಿರಿ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಖರ್ಚುಗಳನ್ನು ನಿಯಂತ್ರಿಸಿದರೆ ಮಾತ್ರ ನೀವು ಉಳಿತಾಯವನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ. ಹೂಡಿಕೆ ಮಾಡುವಲ್ಲಿ ಜಾಗ್ರತೆ ಇರಲಿ. ಕುಟುಂಬದ ಸಹಕಾರ ನಿಮಗೆ ದೊರೆಯುತ್ತದೆ. ಆದರೆ ಸಮಯ ಕುಟುಂಬದವರಿಗೆ ನೀವು ಕೊಡಬೇಕಾಗ್ತದೆ. ಕುಟುಂಬದವರ ಜೊತೆ ನಿಮ್ಮ ಸಮಯವನ್ನು ಕಳೀಬೇಕು. ಇಲ್ಲ ಅಂತಂದರೆ ದಾಂಪತ್ಯದಲ್ಲಿ, ಕುಟುಂಬದಲ್ಲಿ ಅಸಮಾಧಾನದ ಹೊಗೆ ಆಡಬಹುದು. ತಾಳ್ಮೆಯಿಂದ ಇರಿ. ನಿಮ್ಮ ದೇಹಕ್ಕೆ ಸ್ವಲ್ಪ ನೋವಾಗಬಹುದು. ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ.
ಶನಿದೇವರನ್ನು ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಧನ್ಯವಾದಗಳು. ಕುಂಭರಾಶಿಯವರೇ, ಈ ದಿನದ ಗ್ರಹಗತಿಗಳು ನಿಮಗೆ ಹೊಸ ಅವಕಾಶಗಳನ್ನು ಮತ್ತು ಚಿಂತನೆಯನ್ನು ವಿಸ್ತಾರಗೊಳಿಸುವ ಸೂಚನೆಯನ್ನು ಕೊಡ್ತಾ ಇದ್ದಾವೆ. ನಿಮ್ಮ ಆಲೋಚನೆಗಳು ಈ ದಿನ ಫಲ ನೀಡುವ ಸಾಧ್ಯತೆಗಳಿರ್ತದೆ ಎನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಕೆಲಸದ ಸ್ಥಳದಲ್ಲಿ ಹೊಸ ಅವಕಾಶಗಳು ಬರ್ತವೆ. ಸ್ನೇಹಿತರು ಮತ್ತು ಸಹೋದ್ಯೋಗಿಗಳಿಂದ ಉತ್ತಮ ಸಹಕಾರ ದೊರೆಯುತ್ತದೆ. ಹೊಸ ಯೋಜನೆಗಳನ್ನು ಆರಂಭಿಸಲು ಈ ದಿನ ಉತ್ತಮವಾಗಿದೆ. ಹಣದ ಲಾಭ ಸಿಗುವ ಸೂಚನೆ ಇದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ತಾ ಇದ್ದಾವೆ. ಆದರೂ ಖರ್ಚನ್ನು ನಿಯಂತ್ರಿಸುವುದು ನಿಮ್ಮ ಜವಾಬ್ದಾರಿ. ಸ್ನೇಹಿತರೊಂದಿಗೆ ಉತ್ತಮ ಸಮಯ ಕಳೆಯಬಹುದು. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ. ಆರೋಗ್ಯ ಉತ್ತಮವಾಗಿರ್ತದೆ. ಮನಸ್ಸು ಉತ್ಸಾಹದಿಂದ ಕೂಡಿರ್ತದೆ. ಆದರೂ ನಿಮ್ಮ ಯಶಸ್ಸಿಗಾಗಿ ಶನಿದೇವರನ್ನು ಪ್ರಾರ್ಥಿಸುವುದು ಹೆಚ್ಚು ಶುಭಕರ ಅನ್ನುವಂಥದ್ದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ಅಂತಿಮವಾಗಿ ಮೀನರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮಗೆ ಶಾಂತಿ, ಆತ್ಮಚಿಂತನೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ದಿನವನ್ನು ಸೂಚಿಸ್ತಾ ಇದ್ದಾವೆ. ಮನಸ್ಸು ಸಮಾಧಾನದಿಂದ ಕೂಡಿರ್ತದೆ. ಕೆಲಸದ ಸ್ಥಳದಲ್ಲಿ ಸ್ಥಿರತೆ ಅನ್ನುವಂಥದ್ದು ಇರ್ತದೆ. ನಿಮ್ಮ ಕೆಲಸಗಳಿಗೆ ಮೆಚ್ಚುಗೆ ಅನ್ನುವಂಥದ್ದು ಸಿಗ್ತದೆ. ಹೊಸ ಯೋಜನೆಗಳನ್ನು ನಿಧಾನವಾಗಿ ಆರಂಭಿಸುವುದು ಒಳಿತು ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಣದ ಲಾಭದ ಸೂಚನೆ ಇದೆ. ಹಳೆಯ ಬಾಕಿ ಹಣ ನಿಮಗೆ ಸಿಗೋ ಸಾಧ್ಯತೆಗಳಿರ್ತವೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ನೀವು ಸಹ ಉಳಿತಾಯವನ್ನು ಮಾಡಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟು ಅನ್ನುವಂಥದ್ದು ಇರ್ತದೆ. ದಾಂಪತ್ಯ ಜೀವನ ಸುಖಕರವಾಗಿರ್ತದೆ. ಸ್ನೇಹಿತರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡ್ರೆ ಮುಂದೆ ಸಹಕಾರ ಸಿಗುವುದು ಖಚಿತ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಆರೋಗ್ಯ ಸಾಮಾನ್ಯವಾಗಿರ್ತದೆ. ಮನಃಶಾಂತಿ ಉತ್ತಮವಾಗಿರ್ತದೆ. ಆದರೆ ವಿಷ್ಣುವಿನ ಧ್ಯಾನವನ್ನು ಅಥವಾ ದತ್ತಾತ್ರೇಯನ ಧ್ಯಾನವನ್ನು ಮಾಡೋದರಿಂದ ಮನಃಶಾಂತಿಗೆ, ವೈಯಕ್ತಿಕ ಅಭಿವೃದ್ಧಿಗೆ ಹೆಚ್ಚು ಶುಭ ಫಲ ಅನ್ನುವಂಥದ್ದು ದೊರೀತದೆ ಎನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಹೀಗೆ ಎಲ್ಲ ರಾಶಿಯವರ ಈ ದಿನದ ದಿನ ಭವಿಷ್ಯವನ್ನು ತಿಳ್ಕೊಂಡಾದ ಮೇಲೆ ನಾವು ನಾಳೆಯ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ. ನೀವು ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಯಾವುದೇ ಗ್ರೂಪಿಂದ ಲಿಂಕ್ ಬರುವಂಥ ಅವಶ್ಯಕತೆ ಇಲ್ಲ. ನಿಮಗೆ ನೇರವಾಗಿ ನಾಳೆಯ ದಿನ ಭವಿಷ್ಯ ನಿಮಗೆ ಸಿಗ್ತದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ. ಎಲ್ಲರಿಗೆ ಶುಭವಾಗಲಿ. ಧನ್ಯವಾದಗಳು.